ಎಲ್ಲ ಮಹಾನಗರ ಪಾಲಿಕೆ ಎಲ್ಲ ಸರ್ವ ಸದಸ್ಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಳ್ಳಾರಿಯಿಂದ ಬಂದಿರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ವಿಶೇಷವಾಗಿ ಇದರಲ್ಲಿ ಕಾಲೇಜುಗಳಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಮೊದಲನೇದಾಗಿ ಈ ಒಂದು ಸುವರ್ಣ ಮಹೋತ್ಸವವನ್ನು ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಆಚರಿಸ್ತಾ ಇದೆ. ಅದು ನರೇಂದ್ರ ಸ್ವಾಮಿ ಅಣ್ಣನವರ ಒಂದು ನೇತೃತ್ವದಲ್ಲಿ ಆಚರಿಸ್ತಾ ಇದ್ದಾರೆ. ಇದಕ್ಕೆ ಮಾರ್ಗದರ್ಶಕರಾಗಿ ಇವತ್ತು ನಮ್ಮ ರಾಜ್ಯದ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೂ, ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ, ಜೊತೆಗೆ ನಮ್ಮ ಉಸ್ತುವಾರಿ ಸಚಿವರು, ಸಂಪುಟದ ಎಲ್ಲ ಸಚಿವರು ಈ ಒಂದು ಮಹತ್ತರವಾದ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಇವತ್ತು ಮೊದಲನೇದಾಗಿ ಅಣ್ಣ ನರೇಂದ್ರಣ್ಣ, ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಿಮಗೆ ಒಂದು ಕಿರೀಟಪ್ರಾಯ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಲಿ, ಈ ಒಂದು ರಾಜ್ಯದ ಕಾರ್ಯಕ್ರಮ ನಮ್ಮ ದೇಶಕ್ಕೆ ಮಾದರಿ ಆಗಲಿ ಅಂತೇಳಿ ತಮಗೆ ಶುಭಾಶಯಗಳನ್ನು ಈ ವೇದಿಕೆಯಲ್ಲಿ ನಾನು ಕೋರ್ತಾ ಇದ್ದೇನೆ. ಮೊದಲನೇದಾಗಿ ಅದು ವಿಶೇಷವಾಗಿ ಬಳ್ಳಾರಿ ಉತ್ತರ ಕರ್ನಾಟಕದ, ನಮ್ಮ ಹೈದರಾಬಾದ್ ಕರ್ನಾಟಕದ ಅಂದರೆ ನರೇಂದ್ರ ಸ್ವಾಮಣ್ಣ, ನೀವು ಬೆಂಗಳೂರಿಂದ ಬಂದ್ರಪ್ಪ ಅಂದರೆ ನಮ್ಮ ಬಳ್ಳಾರಿ ಹೆಬ್ಬಾಗಿಲು. ಇದಕ್ಕೆ ನೀವು ಹೆಬ್ಬಾಗಿಲನ್ನ ಇವತ್ತು ಪಾದ ಇಟ್ಟು ಬಲಗಾಲಿಟ್ಟು ಇವತ್ತು ಕಾರ್ಯಕ್ರಮ ಶುರು ಮಾಡಿದ್ರಿ. ಅದನ್ನು ಇವತ್ತು ಮೊದಲನೇದಾಗಿ ಶುರು ಮಾಡಿದ್ರಿ, ನಮಗೀಗ ಅವಕಾಶ ಮಾಡಿಕೊಟ್ಟಿದ್ರಿ. ನನ್ನ ವೈಯಕ್ತಿಕ ಪರವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆ ನಿಮಗೆ ಕೃತಜ್ಞತೆಗಳನ್ನು ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೀನಿ. ಭಾಳ ಒಂದು ವಿಶೇಷವಾದ ಒಂದು ನಮ್ಮ ಜಿಲ್ಲೆ ಬಳ್ಳಾರಿ ಮತ್ತು ವಿಜಯನಗರ, ಅಖಂಡ ಬಳ್ಳಾರಿ ಜಿಲ್ಲೆ ತಂದೇ ಆದಂಥ ಒಂದು ವಿಶೇಷತೆಯನ್ನು ಇವತ್ತು ಹೊಂದಿರತಕ್ಕಂಥ ನಮ್ಮ ಜಿಲ್ಲೆ. ಇವತ್ತು ಮೊದಲನೇದಾಗಿ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತಂತೇಳಿ ನಾನು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ದೇವರ ಸೃಷ್ಟಿ ಅಂತಲೇ ಹೇಳ್ಬೋದು. ಇವಲ್ಲಿ ಖನಿಜ ಸಂಪತ್ತು ಇರ್ಬೋದು, ಇವತ್ತು ಡ್ಯಾಮ್ಗಳಿರ್ಬೋದು, ಹಳ್ಳಗಳಿರ್ಬೋದು, ಕೆರೆಗಳಿರ್ಬೋದು, ಅದೇ ರೀತಿಯಾಗಿ ಇವತ್ತು ಕಾರ್ಖಾನೆಗಳಿರ್ಬೋದು, ಜೊತೆಗೆ ಇವತ್ತು ಏನಾದರೂ ಸಹೃದಯಗಳು ಜನ ಇದ್ದಾರಪ್ಪ ಅಂತಂತಂದರೆ ಇವತ್ತು ಆ ಸಂಪತ್ತಿದೆ ಅಂದರೆ ಅದು ಬಳ್ಳಾರಿ ಜಿಲ್ಲೆ ಅಂತ ನಾನು ಭಾಳ ಹೆಮ್ಮೆಲಿಂದ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಮಹಾತ್ಮ ಗಾಂಧೀಜಿಯವರು ಇವತ್ತು 1992ರಲ್ಲಿ ಸಂಡೂರಿಗೆ ಕೂಡ ವಿಸಿಟ್ ಮಾಡಿದರು, ಅದೇ ರೀತಿಯಾಗಿ ಬಳ್ಳಾರಿಗೆ ಕೂಡ ವಿಸಿಟ್ ಮಾಡಿದರು. ಅವ್ರು ಹೇಳ್ತಾ ಇದ್ದಾರೆ, ಬಳ್ಳಾರಿ ಯಾವತ್ತಿಗೂ ಕೂಡ ಇವತ್ತು ತಂದೆ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಇವತ್ತು ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಜಿಲ್ಲೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ನಮಗೆ ಭೌಗೋಳಿಕವಾಗಿ ನಮ್ಮ ಕ್ಷೇತ್ರ ಇವತ್ತು ಸಕಲ ಸಂಪತ್ತು, ಇವತ್ತು ಖನಿಜ ಸಂಪತ್ತನ್ನು ಇವತ್ತು ಹೊಂದಿರತಕ್ಕಂಥ ಒಂದು ಜಿಲ್ಲೆ. ಅದೇ ರೀತಿಯಾಗಿ ಇವತ್ತು ರಾಷ್ಟ್ರದಲ್ಲಿ ಇಡೀ ಒಂದು ಪ್ರಪಂಚದಲ್ಲಿನೇ ನಮಗೆ ಒಂದು ಖನಿಜ ಸಂಪತ್ತಿರ್ತಕ್ಕಂಥ ಒಂದು ಜಿಲ್ಲೆ. ಜೊತೆಗೆ ಇವತ್ತು ತುಂಗಭದ್ರಾ ನದಿ ಅಂತ ಇರ್ತಕ್ಕಂಥ ಒಂದು ನದಿ ಇವತ್ತು ನೀರಾವರಿ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಅದೇ ರೀತಿಯಾಗಿ ವಿಶೇಷವಾಗಿ ಕಾರ್ಖಾನೆಗಳು, ಇನ್ಕ್ಲೂಡಿಂಗ್ ಇಲ್ಲಿ ಒಂದು ಜೀನ್ಸ್ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆಗಳು ಇರ್ತಕ್ಕಂಥದ್ದು ಇರ್ಬೋದು. ಜೊತೆಗೆ ಇವತ್ತು ಉಕ್ಕು ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆಗಳಿರ್ಬೋದು, ವಿದ್ಯುತ್ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆಗಳಿರ್ಬೋದು. ಈ ರೀತಿಯಾಗಿ ಸಂಪೂರ್ಣವಾಗಿ ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಒಪ್ಪುವಂಥ ರೀತಿಯಲ್ಲಿ ನಮ್ಮ ಜಿಲ್ಲೆ ಇವತ್ತು ಆರ್ಥಿಕವಾಗಿ ಕೂಡ ದೇಶಕ್ಕೆ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಜಿಲ್ಲೆ ಕೂಡ ಆಗಿದೆ. ಜೊತೆಗೆ ಇಂಡಸ್ಟ್ರಿಗಳು ಇವತ್ತು ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದಾವೆ. ಖನಿಜ ಸಂಪತ್ತು ಕೂಡ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಇರೋದ್ರಿಂದ, ಜೊತೆಗೆ ನೀರಾವರಿ ಕಾರ್ಯಕ್ರಮಗಳೇ ರಫೀಕ್ ಭಾಯ್ ನಡೆಯಪ್ಪ, ನೀನು ಆಮೇಲೆ ಬಂದರೆ ಚೆನ್ನಾಗಿರ್ತದೆ. ಇರ್ತಕ್ಕಂಥದ್ದು ಇವತ್ತು ದೇಶಕ್ಕೆ ಅಭಿವೃದ್ಧಿ ಬೇಕಾದಂಥ ಉಕ್ಕು ಇರ್ಬೋದು, ಸಿಮೆಂಟ್ ಇರ್ಬೋದು, ಪವರ್ ಇರ್ಬೋದು, ಅದೇ ರೀತಿಯಾಗಿ ಒಟ್ಟ ಅಭಿವೃದ್ಧಿಗೆ ಪರವಾಗಿರ್ತಕ್ಕಂಥ ಕಾರ್ಖಾನೆಗಳು ನಮ್ಮಲ್ಲಿದ್ದಾವೆ. ಜೊತೆಗೆ ಇವತ್ತು ಎಲ್ಲರಿಗೂ ಊಟ ಫೀಡ್ ಮಾಡ್ತಕ್ಕಂಥ ಇವತ್ತು ಶುಗರ್ ಕೇನ್ ಇರ್ಬೋದು, ಭತ್ತ ಬೆಳೀತಕ್ಕಂಥದ್ದು ಇರ್ಬೋದು. ಈ ರೀತಿಯಾಗಿ ಸಂಪೂರ್ಣವಾಗಿ ಸಮೃದ್ಧಿ ಇರ್ತಕ್ಕಂಥ ಒಂದು ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಇವತ್ತು ನಾನು ಕೆಲವೊಂದು ಜವಾಬ್ದಾರಿ ಮಾತುಗಳು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಮ್ಮ ಆಮೇಲೆ ಬನ್ನಿ ಅಮ್ಮ, ತೆಗಿರಮ್ಮ ಆಮೇಲೆ. ಈಶ್ವರಣ್ಣ, ಇವತ್ತು ನಮ್ಮಲ್ಲಿ ಅಣ್ಣ
ಇವತ್ತು 50 ವರ್ಷಗಳ ಕಾಲ ಮೈನ್ಸ್ ಮಾಡಿದ್ದು ಒಂದು ಕಡೆಗೆ ಆಗಿದೆ ಅಣ್ಣ. ಆದರೆ ಮುಂದಿನ ದೇಶದಲ್ಲಿ ನಂದು ಒಂದೇ ಒಂದು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ನಮ್ಮಲ್ಲಿ ಕಾರ್ಖಾನೆಗಳು ನಡಿಬೇಕು, ಜೊತೆಗೆ ಇವತ್ತು ಮೈನಿಂಗ್ ಕೂಡ ನಡಿಬೇಕು. ಒಂದು ಜನಪರವಾದಂಥ ಮುಂದಿನ ಜನರೇಷನ್ ಏನು ಮಕ್ಕಳಿದ್ರಲ್ಲ ಅದಕ್ಕೆ ಪೂರಕವಾದಂಥ ಒಂದು ಸೈಂಟಿಫಿಕ್ ಸ್ಟಡಿ ತಾವು ಮಾಡಬೇಕು ಅಂತೇಳಿ ಈ ವೇದಿಕೆಯಲ್ಲಿ ತಮ್ಮಲ್ಲಿ ಕೈ ಮುಗಿದು ನಾನು ಬೇಡ್ಕೊಂತ ಇದ್ದೀನಿ ಅಷ್ಟೇ. ಯಾಕಂದರೆ ಇವತ್ತು ಯಾರೋ ಒಬ್ಬರು ದೇಶದಲ್ಲಿ 10 ಜನ ಇದ್ದಾರಲ್ಲ ಆ ಸ್ವತ್ತು ಆಗಬಾರ್ದಣ್ಣ. ಇದೆಲ್ಲದು ಕೂಡ ಈ ಸಕಲ ಸಂಪತ್ತು ಏನಿದೆಯಲ್ಲ ಅದು ಮುಂದಿನ ಮಕ್ಕಳಿಗೆ ಕೂಡ ದೇಶದ ಅಭಿವೃದ್ಧಿ, ಮುಂದಿನ ಮಕ್ಕಳಿಗೆ ಜೊತೆಗೆ ಬದುಕಿಗೆ ಬೇಕಾದಂಥ ಒಂದು ಸೈಂಟಿಫಿಕ್ ಸ್ಟಡಿಯನ್ನು ಇವತ್ತು ಈ ಒಂದು 50 ವರ್ಷದ ಸುಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿಬೇಕಂತಾನೆ. ಯಾಕಂದರೆ ಇವತ್ತು ನಮ್ಮಲ್ಲಿ ರಿಸರ್ವ್ಸ್ ಇರೋದೇ 1020 ಮಿಲಿಯನ್ ಟನ್ ಇದೆ ಅಣ್ಣ. ಅದು ಕರೆಕ್ಟಾಗಿ ಮೈನಿಂಗ್ ಮಾಡಿದ್ನಪ್ಪ ಅಂದರೆ ಅದು 20-35 ವರ್ಷಕ್ಕೆ ಕ್ಲೋಸ್ ಆಗಿಬಿಡ್ತದೆ. ಈ ರೀತಿಯಾಗಿ ದೇಶಕ್ಕೆ ಅಭಿವೃದ್ಧಿಗೆ ಬೇಕಾದಂಥ ರೋಡ್ಸ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಏನು ಅಭಿವೃದ್ಧಿಗೆ ನಾವು ಬದುಕಿಗೆ ಬೇಕಾದಂತೆ 140 ಕೋಟಿ ಜನ, ನಾನು ಬರೇ ಜಿಲ್ಲೆದೊಂದೇ ಹೇಳ್ತಾ ಇದ್ದೀನಿ, ಜೊತೆಗೆ ದೇಶದಲ್ಲಿ ಇರ್ತಕ್ಕಂಥ ರಿಸರ್ವ್ಸ್ ಏನಿದೆ ಅದು ನಮ್ಮ ಅಭಿವೃದ್ಧಿಗೆ ಮುಂದಿನ 30 ವರ್ಷಕ್ಕೆ ಆ ದೇಶ ಯಾರ್ತ ಅಭಿವೃದ್ಧಿ ಆಗ್ಬೇಕಂತ ಅದನ್ನ ಸೈಂಟಿಫಿಕ್ ಆಗಿ ನೀವು ಇದನ್ನ ಯುಟಿಲೈಸ್ ಮಾಡ್ತಕ್ಕಂಥ ಒಂದು ಆಧ್ಯಾತ್ಮಿಕ ಒಂದು ಸ್ಟಡಿಯನ್ನು ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಯಾವುದೇ ಇಂಬ್ಯಾಲೆನ್ಸ್ ಆಗಬಾರ್ದು, ಯಾವುದು ಕೂಡ ಇಂಬ್ಯಾಲೆನ್ಸ್ ಆಗಬಾರ್ದು. ಯಾಕಂದ್ರೆ ನಮ್ದೆಲ್ಲ ಮಾಡ್ಕೊಂಡ್ರೆ ಮುಂದಿನ ಮಕ್ಕಳಿಗೆ ನಾವು ಉತ್ತರ ಕೊಡೋದು ತುಂಬ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವು ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಜೊತೆ ಕೂಡ ಇವತ್ತು ನಮ್ಮ ನೀರಾವರಿ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಬಹಳಷ್ಟು ನಮಗೆ ಪೊಲ್ಯೂಷನ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇವತ್ತು ನಮ್ಮ ತುಂಗಭದ್ರಾ ನದಿ ಕೂಡ ಸ್ವಲ್ಪ ಅದು ಸ್ಟಡಿ ನಡೀತಾ ಇದೆ. ನಾವು ಯಾವ ಇಂಡಸ್ಟ್ರಿ ಯಾರ ಬಗ್ಗೆ ಇರೋದಿಲ್ಲ. ನಾನು ಒಬ್ಬ ಪ್ರಜೆಯಾಗಿ ಇಲ್ಲಿನ ಒಬ್ಬ ಲೋಕಸಭಾ ಸದಸ್ಯನಾಗಿ ನನ್ನ ಕಳಕಳಿಯನ್ನ ಈ ವೇದಿಕೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ. ಒಬ್ಬ ಒಂದು ಮನುಷ್ಯ ಧರ್ಮನ ಇಟ್ಕೊಂಡು ಇದರಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ನಮ್ಮಲ್ಲಿ KMRC ದುಡ್ಡಿದೆ, DMF ದುಡ್ಡಿದೆ. ಮೊದಲನೇದಾಗಿ ಪೊಲ್ಯೂಷನ್ ಅಂದರೆ ಇವತ್ತು ಅವರೆಲ್ಲ ಟ್ಯಾಕ್ಸ್ ಕಟ್ತಾರೆ, ಮೈಸೂರು ಕಟ್ತಾರೆ, ಇಂಡಸ್ಟ್ರಿಯರು ಕಟ್ತಾರೆ. ಆದರೆ ನಮ್ಮಲ್ಲಿ ಒಂದು ಸೈಂಟಿಫಿಕ್ ಸ್ಟಡಿ ಆಗಬೇಕು. ಇವತ್ತು ದರೋಜಿ ಕೆರೆ ಇರ್ಬೋದು, TB ಡ್ಯಾಮ್ ಇರ್ಬೋದು, ಕೆರೆಗಳಿಗಿರ್ಬೋದು, ಯಾವುದೇ ಮಾಲಿನ್ಯ ಅದರಲ್ಲಿ ಹೋಗಿ ಕಲಬೆರಕೆ ಆಗದಂಗೆ ಅದನ್ನ ಒಂದು ಸೈಂಟಿಫಿಕ್ ಆಗಿ ಟ್ರೀಟ್ಮೆಂಟ್ ಪ್ಲಾಂಟ್ಗಳು ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ನಮ್ಮ ಮಣ್ಣಿನ ಸತ್ವ ಕೂಡ ಬಹಳಷ್ಟು ಒಂದು ಕಳ್ಕೊಂಬಂತ ಒಂದು ಪರಿಸ್ಥಿತಿ ಇದೆ. ಯಾಕಂದ್ರೆ ಇವತ್ತು ನಾವು ಫರ್ಟಿಲೈಸರ್ಸ್ನ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ. ಅದನ್ನ ಆರ್ಗ್ಯಾನಿಕ್ ಸೈಡು, ಸಾವಯವ ಕೃಷಿ ಸೈಡು ಕೊಡ್ತಕ್ಕಂಥ ಒಂದು ವೈಜ್ಞಾನಿಕ ಪದ್ಧತಿಯನ್ನ ನಮ್ಮ ಮಕ್ಕಳ ಮುಖಾಂತರವಾಗಿ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಂತ ಇದ್ದೀನಿ. ಯಾಕಂದ್ರೆ ಇವತ್ತು 50 ವರ್ಷಗಳಲ್ಲಿ ಹಿಂದೆ ನಾವೇನು ಕಂಡಂತ ಒಂದು ವಿಷಯಗಳಿದ್ದಾವೆ, ನಮ್ಮ ಕಣ್ಣಿಗೆ ಕಂಡಿರ್ತಕ್ಕಂಥ ವಿಷಯಗಳೇನಿದ್ದಾವೆ ಅದನ್ನ ಇವತ್ತೆಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ. ಅದನ್ನ ಸ್ಟಡಿ ಮಾಡಿ ಮುಂದಿನ ಜನರೇಷನ್ಗೆ ಹೌದು ಈ ಭೂಮಿ ಮೇಲೆ ಹುಟ್ಟಲಿಕ್ಕೆ ನಾವು ಪುಣ್ಯ ಮಾಡಿದೀವಿ, ಇವತ್ತು ಸರ್ಕಾರಗಳು ನಮ್ಗೆಲ್ಲರೂ ಕೂಡ ಒಂದು ವ್ಯವಸ್ಥೆ ಕೊಟ್ಟಿದ್ದಾವೆ, ನಾವು ಬದುಕ್ತಾ ಇದೀವಿ, ನಾವು ಚೆನ್ನಾಗಿದೀವಿ ಅಂತ ಸ್ಮೈಲಿಂಗ್ ಫೇಸ್ ಕೊಟ್ರೆ ನಮ್ಮ ಆಡಳಿತಕ್ಕೆ ನಾವು ಮಾಡಿರ್ತಕ್ಕಂಥ ಮಾನವ ಜನ್ಮಕ್ಕೆ ಸಾರ್ಥಕ ಆಗ್ತದೆ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಣ್ಣ, ಎಲ್ಲರೂ ಜೊತೆಯಾಗೆ ಬೆಳಿಬೇಕು. ನಾವೆಲ್ಲರೂ ಕೂಡ ಮುಂದಿನ ಮಗು ಕೂಡ ನಾವು ಆನ್ಸರ್ ಕೊಡ್ತಕ್ಕಂಥ ಉತ್ತರ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇರ್ಬೋದು ಕಿಡ್ನಿಗಳು, ಕ್ಯಾನ್ಸರ್ಗಳು ಬಹಳಷ್ಟು. ಇದರಲ್ಲಿ ಕೂಡ ನಾವು ಅದಕ್ಕೆ ಬೇಕಾದಂಥ ಈಶ್ವರನ ಇವತ್ತು ನಮ್ಮ ಅರಣ್ಯ ಇಲಾಖೆಯಲ್ಲಿ ಇವರು ನಮ್ಮ ಬಸವರಾಜ್ ಸರ್, ನೀವು ಸೈಂಟಿಫಿಕ್ ಆಗಿ ಮಾಡ್ತಾ ಇರ್ಬೇಕು. ನಾನು ಹೇಳ್ತೀನಿ, ಕೇವಲ ಮಣ್ಣು ತುಂಬಿ ಮಣ್ಣು ಕಳ್ಸೋದಲ್ಲ ಸರ್, ಅದಕ್ಕೆ ಬೇಕಾದಂಥದ್ದು ರೀಜನರೇಷನ್ ಕೂಡ, ಅಪಾರ್ಟೇಷನ್ ಕೂಡ ನಾವೆಲ್ಲ ಮಾಡಬೇಕಾಗಿದೆ. ಅಲ್ಲಿ ಬೇಕಾದಂಥ 365 ದಿನ ಬೇಕಾದಂಥ ಒಂದು ಫ್ರೂಟ್ಸು, ಅದಕ್ಕೆ ಆಹಾರ ಪದ್ಧತಿ ಏನ್ ಬೇಕು ವನ್ಯಜೀವಿಗಳಿಗೆ, ಅದು ಮಾಡ್ತಕ್ಕಂಥ ಕೆಲಸ ತಾವು ಎಲ್ಲರೂ ಕೂಡ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನ ನಾನು ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಶಾಸನ ರಚನೆ ಮಾಡಿದರು, ಈಶ್ವರಣ್ಣ, ನರೇಂದ್ರ ಸ್ವಾಮಿಯವರು, ನಾವು ಒಟ್ಟೊಟ್ಟಿಗೆ 2008ರಲ್ಲಿ ನಾವು ಒಟ್ಟಿಗೆ ಬಂದಿರೋ. ಇವತ್ತು ವೇದಿಕೆಯಲ್ಲಿ ತ್ರಿಮೂರ್ತಿಗಳಾಗಿ ಕುಂತಿರೋದು ಕೂಡ ನಮ್ಮ ಅದೃಷ್ಟ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. 2008ರಲ್ಲಿ ನರೇಂದ್ರಣ್ಣ, ಈಶ್ವರಣ್ಣ ನಾವು ಒಟ್ಟೆ ಟೈಮ್ ಬಂದಿದ್ದೀವಿ. ಮೂವರು ಕೂಡ ಇವತ್ತಿಗೆ ಸೋಲಿಲ್ಲ ಸರ್ದಾರಾಗಿ ಇವತ್ತು ಗೆದ್ಕೊಂಡು ಬರ್ತಾ ಇದ್ದೀವಿ. ಇದು ಕೂಡ ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ದಿನದಲ್ಲಿ ನಾವು ತ್ರಿಮೂರ್ತಿಗಳು ಕುಂತಾಗ, ಬ್ರಹ್ಮ ವಿಷ್ಣು ಮಹೇಶ್ವರ ಕುಂತಾಗ ಅದು ಸಲ್ತಕ್ಕಂಥ ಕೆಲಸ ತಾವು ಅರಣ್ಯ ಇಲಾಖೆ ಮಾಡಬೇಕು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡಬೇಕು ಅಂತೇಳಿ
ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.